ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಝೊಮ್ಯಾಟೋದಲ್ಲಿ ಬಂದಿರೋಂಥ ಹೊಸ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಅಪ್ಡೇಟ್ ಏನಪ್ಪ ಅಂತಂದರೆ ಲಾಸ್ಟ್ ಪ್ರೀವಿಯಸ್ ವೀಡಿಯೋಗಳಲ್ಲಿ ನೀವು ನೋಡಿದ್ರೆ ಅಂದರೆ ನಾನು ಝೊಮ್ಯಾಟೋ ಅರ್ನಿಂಗ್ ವೀಡಿಯೋ ಮಾಡೋಕ್ಕೋಯ್ನಲ್ಲ, ಆ ಟೈಮಲ್ಲಿ ಬ್ಯಾಗಿಂದು ಫೋಟೋ ಕೇಳ್ತಾನೆ. ಅಂದರೆ ಸ್ಟಾರ್ಟಿಂಗ್ಗೆ ನಾವೇನಾದ್ರು ಆನ್ಲೈನ್ಗೆ ಹೋಗಬೇಕು ಅಂತಂದರೆ ಬ್ಯಾಗಿನ ಫೋಟೋ ಕೊಡಬೇಕಾಗುತ್ತೆ. ಆ ಬ್ಯಾಗಿನ ಫೋಟೋ ಏನಾದ್ರು ನಾವು ಕೊಟ್ಟಿಲ್ಲ ಅಂತ ಅಂದರೆ ನಾವು ಆನ್ಲೈನ್ಗೆ ಹೋಗೋಕ್ಕಾಗೋದಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಈಗ ಹೊಸ್ದಾಗಿ ಏನಾದ್ರು ಝೊಮ್ಯಾಟೋಗೆ ಸೇರ್ಕೊಳ್ತಾ ಇದ್ದಾರೆ ಅಂತ ಅಂದರೆ ಝೊಮ್ಯಾಟೋ ಬ್ಯಾಗ್ ಬರುತ್ತಲ್ಲ ಅವ್ರಿಗೆ ಹೊಸ್ದಾಗಿ, ಅವ್ರ ಮೇಲೆ ಈಗ ಝೊಮ್ಯಾಟೋ ಬ್ಯಾಗ್ ಮೇಲೆ ಒಂದು ಬಾರ್ ಕೋಡ್ ಕೊಡ್ತಾನೆ. ಅಕಸ್ಮಾತ್ ಏನಾರು ಅವರು ಆ ಬಾರ್ ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಆನ್ಲೈನ್ಗೆ ಹೋಗೋದು. ಅಕಸ್ಮಾತ್ ಏನಾದ್ರು ಬಾರ್ ಕೋಡ್ ಸ್ಕ್ಯಾನ್ ಮಾಡಲಿಲ್ಲ ಅವರು ಅಂತಂದರೆ ಆನ್ಲೈನ್ಗೆ ಹೋಗೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈ ಅಪ್ಡೇಟ್ ಬಗ್ಗೆ ಮಾತಾಡೋಣ. ಜೊತೆಯಲ್ಲಿ ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ತುಂಬ ಜನ ತುಂಬ ಸಲ ಕಮೆಂಟ್ ಮಾಡಿ ಕೇಳಿದ್ರೆ, ಬ್ರೋ ಟಿ ಶರ್ಟು ಮತ್ತು ಬ್ಯಾಗು ಕಂಪಲ್ಸರಿನಾ, ಟಿ ಶರ್ಟು ಬ್ಯಾಗು ತೊಗೊಂಡು ಹೋಗಲೇಬೇಕಾ, ತೊಗೊಂಡೋಗಿಲ್ಲ ಅಂತಂದರೆ ಏನಾಗುತ್ತೆ, ನಾವು ಹಂಗೆ ಹೋಗಿ ಡ್ಯೂಟಿ ಮಾಡೋಕ್ಕಾಗೋ ಅಂತ ಹೇಳಿ ತುಂಬ ಜನ ಕೇಳಿದರೆ, ಅದಕ್ಕೋಸ್ಕರ ಈ ವಿಡಿಯೋ ಫುಲ್ಲು ಕಂಪ್ಲೀಟಾಗಿ ಟಿ ಶರ್ಟು ಬ್ಯಾಗಿನ ಸೆಲ್ಫಿ ಬಗ್ಗೆನೇ ಈ ವಿಡಿಯೋ. ಸೊ ಅದಕ್ಕಿಂತ ಮುಂಚೆಯಿಂದ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ ಬ್ಯಾಗ್ ತಗೊಂಡೋಗೋದ್ರಿಂದ ಏನೇನೆಲ್ಲ ಅಡ್ವಾಂಟೇಜ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು 20% ನಮಗೂ ಅಡ್ವಾಂಟೇಜ್ ಇದೆ, ಒಂದು 20% ಕಸ್ಟಮರ್ಗೂ ಅಡ್ವಾಂಟೇಜ್ ಇದೆ, ಒಂದು 60% ಅಂತೂ ಕಂಪ್ನಿಗಂತೂ ಹೆವಿ ಅಡ್ವಾಂಟೇಜ್ ಇದೆ. ಏನಕ್ಕೆ ಅಂತಂದರೆ ಒಂದು ಒಳ್ಳೆ ಅಡ್ವರ್ಟೈಸ್ಮೆಂಟ್ ಆಗುತ್ತೆ, ಅದರಿಂದ ಈಗ ಕಂಪ್ನಿಗೆ ಒಳ್ಳೆ ಅಡ್ವಾಂಟೇಜ್ ಇದೆ. ಈಗ ಕಸ್ಟಮರ್ಗೆ ಏನಪ್ಪ ಅಡ್ವಾಂಟೇಜ್ ಇದೆ ಅಂತ ಅಂದರೆ, ಈಗ ರೆಸ್ಟೋರೆಂಟಿಂದ ಒಂದು ಫುಡ್ ತೊಗೊಂಡಿರ್ತೀವಿ ಅಂತ ಅಂದ್ಕೊಡಿ, ಆ ರೆಸ್ಟೋರೆಂಟಿಂದ ಫುಡ್ ತೊಗೊಂಡೋಗಿರ್ತೀವಲ್ಲ ಆ ಬಿಸಿ ನಾವು ಕಸ್ಟಮರ್ ಮನೆವರೆಗೂ ಹೋಗೋವರೆಗೂ ನಾವು ಏನಾದ್ರು ಝೊಮ್ಯಾಟೋ ಬ್ಯಾಗಲ್ಲಿ ಇಟ್ಕೊಂಡೋದ್ರೆ ಆ ಬಿಸಿ ಹಂಗೆ ಇರುತ್ತೆ. ತಣ್ಣಗಿರೋ ಐಟಮ್ ತಗೊಂಡೋದ್ರೆ ಅದೇ ತಣ್ಣಗೇನೆ ಇರುತ್ತೆ. ಏನಕ್ಕಪ್ಪ ಅಂತಂದರೆ ಝೊಮ್ಯಾಟೋ ಬ್ಯಾಗಲ್ಲಿ ಒಂದು ಸಿಲ್ವರ್ ಕೋಟಿಂಗ್ ಇರುತ್ತೆ. ಆ ಸಿಲ್ವರ್ ಕೋಟಿಂಗಿಂದ ಈಗ ತಗೊಂಡೋಗೋಂಥ ಟೆಂಪರೇಚರು ಹಂಗೆ ಮೇಂಟೈನ್ ಆಗುತ್ತೆ. ಈಗ ರೆಸ್ಟೋರೆಂಟಲ್ಲಿ ಏನು ಬಿಸಿ ಕೊಟ್ಟಿರ್ತಾನೆ ಒಂದು 25-30 ನಿಮಿಷ ತನಕ ಆ ಬಿಸಿ ಹಂಗೆ ಇರುತ್ತೆ. ನಾವು ಕಸ್ಟಮರ್ಗೆ ತಗೊಂಡೋಗಿ ಕೊಟ್ಟಾಗ ಆ ಬಿಸಿ ಸೇಮು ಹಂಗೆ ಇರುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನಮಗೇನು ಅಡ್ವಾಂಟೇಜು ಅಂತಂದರೆ, ಈಗ ನಾವು ಕಾಲೇಜ್ ಬ್ಯಾಗ್ ಏನಾದ್ರು ತೊಗೊಂಡು ಹೋಗ್ತೀವಿ ಅಂತಂದರೆ ಈ ಪಿಜ್ಜಾ ಏನಾದರೂ ಕೊಟ್ಟರೆ ಆ ಪಿಜ್ಜಾ ಎಲ್ಲ ನಾವು ಇಟ್ಕೊಂಡು ಹೋಗೋಕ್ಕಾಗೋದಿಲ್ಲ. ನಮ್ಮ ಕಾಲೇಜ್ ಬ್ಯಾಗಲ್ಲಿ ಮುಂದೆ ಏನಾದ್ರು ಇಟ್ಕೊಂಡು ಹೋಗ್ತೀವಿ ಅಂತಂದರೆ ಮಿಸ್ಸಾಗಿ ಜಾರ್ ಬಿದ್ದರೆ ನಮಗೆ ಪೆನಾಲ್ಟಿ. ಏನಕ್ಕೆ ಅಂದರೆ ಆಲ್ರೆಡಿ ಡ್ಯಾಮೇಜ್ ಆಗೋಗುತ್ತೆ. ಅದರಿಂದಾಗಿ ಝೊಮ್ಯಾಟೋ ಬ್ಯಾಗು ಪಿಜ್ಜಾ ಎಲ್ಲ ತೊಗೊಂಡು ಹೋಗೋಕೆ ಈಸಿಯಾಗಿದೆ. ಆಮೇಲೆ ಲೀಕೇಜ್ ಆಗೋದು ಕಮ್ಮಿ ಆಗುತ್ತೆ. ಈ ಕಾಲೇಜ್ ಬ್ಯಾಗಲ್ಲಾದರೆ ಜಿಪ್ ತೆಗೆದ್ಬಿಟ್ಟು ಒಳಗಡೆ ಇಟ್ಬಿಟ್ಟಿರ್ತೀವ, ಬಟ್ ಫ್ಲ್ಯಾಟ್ ಸರ್ಫೇಸ್ ಇರೋಲ್ಲ, ಅದರಿಂದ ಅದು ಆ ಕಡೆ ಈ ಕಡೆ ಹೋಗ್ಬಿಟ್ಟು ಚೆಲ್ಲೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಝೊಮ್ಯಾಟೋ ಬ್ಯಾಗಲ್ಲಿ ಆರಾಮಾಗಿ ಫ್ಲ್ಯಾಟ್ ಸರ್ಫೇಸ್ ಇರೋದ್ರಿಂದ ಇಟ್ಕೊಂಡೋಗಿ ತೊಗೊಂಡೋಗ್ಬೋದು. ಆಮೇಲೆ ಆರ್ಡ್ರ್ ಇಟ್ಕೊಳೋದು ಅಷ್ಟೇ. ಈಗ ಕಾಲೇಜ್ ಬ್ಯಾಗ್ ಆದರೆ ಬಿಚ್ಚು ತೆಗಿ ಹಾಕಿ ಅನ್ನೋದೆಲ್ಲ ಇರುತ್ತೆ. ಬಟ್ ಝೊಮ್ಯಾಟೋ ಬ್ಯಾಗಲ್ಲಾದರೆ ತೊಗೊಂಡೋಗಿ ಸೀದಾ ಅದ್ರ ಒಳಗಡೆಗೆ ಇಟ್ಕೊಂಡು ಕ್ಯಾಪ್ ಹಾಕೊಂಡು ಸೀದಾ ಈಸಿಯಾಗಿ ಹೋಗ್ತಾ ಇರ್ಬೋದು. ಇದೊಂದು ಝೊಮ್ಯಾಟೋದ ಬ್ಯಾಗ್ ತೊಗೊಂಡೋದ್ರಿಂದ ನಮಗಿರೋಂತಹ ಅಡ್ವಾಂಟೇಜು. ಆಮೇಲೆ ನೆಕ್ಸ್ಟ್ ಬಂದು ತುಂಬ ಜನ ಝೊಮ್ಯಾಟೋದು ಟಿ ಶರ್ಟು ಬ್ಯಾಗ್ನ ಕ್ಯಾರಿ ಮಾಡೋಕ್ಕೆ ಇಷ್ಟಪಡಲ್ಲ. ಏನಕ್ಕಪ್ಪ ಇಷ್ಟಪಡಲ್ಲ ಅಂತ ಅಂದರೆ, ಸುತ್ತ ಈಗ ಫ್ಯಾಮಿಲಿ ಗೊತ್ತಿಲ್ಲದಲ್ಲೇ ಎಷ್ಟೊಂದು ಜನ ಡ್ಯೂಟಿ ಮಾಡ್ತಾ ಇರ್ತಾರೆ. ಆಮೇಲೆ ಎಷ್ಟೊಂದು ಜನ ರಿಲೇಟಿವ್ಸ್ ಗೊತ್ತಾದರೆ ಯಾವ ಥರ ನೋಡ್ತಾರೋ ನಮ್ಮನ್ನು ಅನ್ನೋ ಒಂದು ಉದ್ದೇಶದಿಂದ ನೋಡ್ತಾ ಇರ್ತಾರೆ. ಸೊ ಅದು ತಪ್ಪಲ್ಲ. ಏನಕ್ಕೆ ಅಂತ ಅಂದರೆ, ಒಂದು ಫುಡ್ ಡೆಲಿವರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅಂದರೆ, ನಾವು ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ನೋಡೋ ರೀತಿ ತುಂಬ ಚೇಂಜ್ ಇರುತ್ತೆ. ಏನಕ್ಕೆ ಆ ಥರ ಚೀಪಾಗಿ ನೋಡ್ತಾರೆ ಅಂತ 100% ನನಗಂತೂ ಗೊತ್ತಿಲ್ಲ. ಸೊ ಇದು ಒಂದು ಜಾಬೇ. ನಾನಂತೂ ಇವಾಗ ಎಲ್ಲೂ ಮುಜುಗರ ಪಟ್ಕೊಳೋದಿಲ್ಲ. ನಾನು ಸ್ವಿಗ್ಗಿಗೆ ಹೋಗ್ತೀನಿ, ಝೊಮ್ಯಾಟೋಗೆ ಹೋಗ್ತೀನಿ ಅಂತ ಎಲ್ಲೂ ಮುಜುಗರ ಪಟ್ಕೊಳಲ್ಲ, ಓಪನ್ ಹೋಗ್ತೀನಿ. ಏನಕ್ಕೆ ಅಂತಂದರೆ ಅದು ಒಂದು ಜಾಬು, ಅದನ್ನು ಕೂಡ ನಾವು ಗೌರವಿಸಲೇಬೇಕಾಗಿರುತ್ತೆ. ಅದರಿಂದಾಗಿ ಎಷ್ಟೊಂದು ಜನ ಅದೇ ಈಗ ಅವ್ರು ಡೆಲಿವರಿ ಪಾರ್ಟ್ನರ್ಗೆ ಇರುತ್ತೆ ಅದು ಒಂದು ಜಾಬ್, ಇದನ್ನು ಕೂಡ ಇದರಿಂದ ನಮಗೆ ದುಡ್ಡು ಬರುತ್ತೆ ಅನ್ನೋದು ಅವರು ಕೂಡ ಗೊತ್ತಿರುತ್ತೆ. ಬಟ್ ಎಷ್ಟೊಂದು ಜನ ಈಗ ರಿಲೇಟಿವ್ಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ನೋಡೋದೆಲ್ಲ ಒಂಥರ ನೋಡ್ತಾರೆ. ಅದಕ್ಕೋಸ್ಕರ ಅವ್ರಿಗೂ ಬೇಜಾರಾಗುತ್ತೆ. ಅದರಿಂದಾಗಿ ಏನು ಮಾಡ್ತಾರೆ ಅಂತಂದರೆ, ಅದನ್ನು ಮುಚ್ಚಿಕೊಳೋಕ್ಕೋಸ್ಕರ ನಾನು ಝೊಮ್ಯಾಟೋ ಸ್ವಿಗ್ಗಿಗೆ ಹೋಗ್ತಾ ಇಲ್ಲ ಅನ್ನೋದನ್ನು ಮುಚ್ಚಿಕೊಳೋಕ್ಕೋಸ್ಕರ ಎಷ್ಟೊಂದು ಜನ ಟಿ ಶರ್ಟ್ ಮತ್ತು ಬ್ಯಾಗ್ನ ತೊಗೊಂಡೋಗಲ್ಲ. ನೋಡಿ, ಇವೆಲ್ಲ ಅಪ್ಡೇಟ್ ಬರೋದಕ್ಕಿಂತ ಮುಂಚೆ ನಾವೇನಾದ್ರು ಝೊಮ್ಯಾಟೋದಲ್ಲಿ ಪಾರ್ಟ್ ಟೈಮ್ ಮಾಡ್ತೀವಿ ಅಂತಂದರೆ ಆರಾಮಾಗಿ ಮಾಡ್ಬೋದಾಯಿತು. ಟಿ ಶರ್ಟು ಬ್ಯಾಗ್ ಏನು ಅವಾಗ ತೊಗೊಂಡೋಗೋ ಅವಶ್ಯಕತೆ ಇಲ್ಲ. ಟಿ ಶರ್ಟು ಬ್ಯಾಗ್ ಒಂದು ಕೊಟ್ಟಿದ್ರು ಕೂಡ ಒಳಗಡೆ ಒಂದು ಟಿ ಶರ್ಟ್ ಹಾಕೊಂಡು ಒಂದು ಜಾಕೆಟ್ ಹಾಕೊಂಡು ಹೋಗಿದ್ರು ಕೂಡ ಬೇರೆ ಯಾರು ಇನ್ನೊಬ್ರು ರೈಡರ್ ಇರ್ತಾರಲ್ಲ, ಫೋಟೋ ಕೇಳಿದಂಥ ಟೈಮಲ್ಲಿ ಕೊಡ್ಬೋದಾಯಿತು. ಫಸ್ಟ್ ಏನಪ್ಪ ಆಗಿತ್ತು ಅಂತಂದರೆ, ನಾವು ರೆಸ್ಟೋರೆಂಟ್ ಹತ್ರ ಹೋಗಿ ರೀಚ್ ಕೊಡ್ತಿದ್ದಂಗೆ ಟಿ ಶರ್ಟ್ ಮತ್ತು ಬ್ಯಾಗಿಂದು ಫೋಟೋ ಕೇಳ್ತಾ ಇದ್ದ. ಬಟ್ ಇವಾಗ ಏನು ಅಪ್ಡೇಟ್ ಮಾಡಿದೆ ಅಂದರೆ, ಸುಮಾರು ದಿವಸದಿಂದ ಇದು ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ಏನಪ್ಪ ಅಂತಂದರೆ, ಈ ಕಸ್ಟಮರ್ ಲೊಕೇಶನ್ ಹತ್ರ ಹೋಗ್ತೀವಲ್ಲ, ಹೆಂಗಿದ್ರು ಗೊತ್ತಿರುತ್ತೆ ಕಸ್ಟಮರ್ ಲೊಕೇಶನ್ ಅಂದರೆ ಯಾವುದೇ ಆದಂಥ ಡೆಲಿವರಿ ಪಾರ್ಟ್ನರ್ ರೈಡರ್ ಯಾರು ಇರಲ್ಲ ಅಂತೇಳ್ಬಿಟ್ಟು ಒಂದು 120 ಸೆಕೆಂಡ್ 130 ಸೆಕೆಂಡ್ ಕೊಡ್ತಾನೆ. ಅಷ್ಟೊಳಗಡೆ ನಾವು ಸೆಲ್ಫಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಟಿ ಶರ್ಟ್ ಬ್ಯಾಗಿನ ಸೆಲ್ಫಿ ಸಬ್ಮಿಟ್ ಮಾಡಬೇಕು. ಅಕಸ್ಮಾತ್ ಏನಾದ್ರು ನಾವು ಟಿ ಶರ್ಟ್ ಬ್ಯಾಗಿಂದ ಸೆಲ್ಫಿ ಅವಾಗ ಏನಾದ್ರು ಸಬ್ಮಿಟ್ ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ಆರ್ಡರ್ನ ನಾನು ಡೆಲಿವರ್ ಮಾಡೋಕ್ಕಾಗೋದಿಲ್ಲ. ಡೈರೆಕ್ಟಾಗಿ ಆಫ್ಲೈನ್ಗೆ ಕರ್ಕೊಂಡು ಹೊರಟೋಗ್ತಾನೆ. ಬೇರೆಯವ್ರ ಬ್ಯಾಗ್ನು ಕೂಡ ಕೊಡ್ಬೋದು, ಬಟ್ ಫ್ಯೂಚರಲ್ಲಿ ಅದು ಕೂಡ ಅಪ್ಡೇಟ್ ಆಗುತ್ತೆ. ಆಲ್ಮೋಸ್ಟ್ ನೀವು ಬೇರೆ ರೈಡರ್ಗಳು ಬಾರ್ ಕೋಡ್ ನೋಡಿದ್ದೀರಾ, ಬೇರೆಯವ್ರ ಬ್ಯಾಗ್ ಮೇಲೆ ಒಂದು ಬಾರ್ ಕೋಡ್ ಕೊಟ್ಟಿರ್ತಾನೆ. ಆ ಬಾರ್ ಕೋಡ್ನ ನೀವು ಆಲ್ಮೋಸ್ಟ್ ಗಮನಿಸಿರ್ತೀರಾ ಅಂತ ಅನ್ಸುತ್ತೆ. ಆ ಬಾರ್ ಕೋಡ್ ಇರೋರಿಗೆ ಗೊತ್ತಿದೆ ಅದು ಝೊಮ್ಯಾಟೋದಲ್ಲಿ ನಾವೇನಾದ್ರು ಆ ಬಾರ್ ಕೋಡ್ ಸ್ಕ್ಯಾನ್ ಮಾಡಿಲ್ಲ ಅಂದರೆ ಆನ್ಲೈನ್ಗೆ ಹೋಗೋಕ್ಕಾಗಲ್ಲ, ನಾವು ಬ್ಯಾಗ್ ಅದೇ ಬ್ಯಾಗ್ ತೊಗೊಂಬಂದಿದ್ದೀವಿ ಅಂತ ಗೊತ್ತಾಗೋಕ್ಕೋಸ್ಕರ ಅಂತ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಈಗ ಬಾರ್ ಕೋಡ್ ಇಲ್ವಲ್ಲ, ನನ್ನ ಬ್ಯಾಗಲ್ಲೂ ಬಾರ್ ಕೋಡ್ ಇಲ್ಲ. ಎಷ್ಟೊಂದು ಜನ ಹಳೇ ರೈಡರ್ಸ್ ಎಷ್ಟು ಜನ ಇದ್ದಾರೋ ಅವ್ರದ್ದು ಕೂಡ ಬಾರ್ ಕೋಡ್ ಇಲ್ಲ. ಈಗ ಹೊಸ್ದಾಗಿ ಬರ್ತಾ ಇರೋದ್ರಲ್ಲಿ ಮಾತ್ರ ಬಾರ್ ಕೋಡ್ ಇರೋದು. ನೆಕ್ಸ್ಟ್ ಏನಾದ್ರು ನಮ್ಮ ಬ್ಯಾಗ್ಗಳು ಚೇಂಜ್ ಆದರೂ ಕೂಡ ಅವಾಗ ಬಾರ್ ಕೋಡ್ ಬರುತ್ತೆ. ಈಗ ಏನಂತಂದರೆ, ಅದೇ ಸ್ಟಾರ್ಟಿಂಗಲ್ಲಿ ಬಿಗ್ ಬ್ಯಾಗಿಂದು ಇದು ಕೇಳ್ತಾನಲ್ಲ, ಕ್ಲೀನಾಗಿದೆಯಾ ಅಂತ ಹೇಳ್ಬಿಟ್ಟು ಫೋಟೋ ಕೊಡಿ ಅಂತ ಹೇಳಿ ಕೇಳ್ತಾನಲ್ಲ, ಅದ್ರ ಬದಲು ನಾವು ಬೇರೆ ಯಾರು ರೈಡರ್ದು ಬೇಕಾದ್ರೆ ಹೋಗಿ ಫೋಟೋ ಕೊಡ್ಬೋದು, ಬೇರೆ ಯಾರು ಬ್ಯಾಗ್ ಬೇಕಾದ್ರೆ ಫೋಟೋ ಕೊಡ್ಬೋದು ಅಂತ ಹೇಳ್ಬಿಟ್ಟು
ಈಗ ನೆಕ್ಸ್ಟು ಬರ್ತಾ ಇರೋದು ಅದೇನೇ, ನೀವೇನಾದ್ರು ಬ್ಯಾಗ್ ಏನಾದ್ರು ನೆಕ್ಸ್ಟ್ ಹೊಸ್ದಾಗಿ ಏನಾದ್ರು ಕೊಟ್ಟರೆ ಆಲ್ಮೋಸ್ಟ್ ಬಾರ್ ಕೋಡ್ ಬಂದೇ ಬರುತ್ತೆ. ನಮ್ಮ ಬಾರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಮಾತ್ರ ನಾವು ನೆಕ್ಸ್ಟಿಂದ ಆನ್ಲೈನ್ಗೆ ಹೋಗ್ಬೋದು. ತುಂಬ ಜನ ತುಂಬ ಕನ್ಫ್ಯೂಷನ್ ಇತ್ತು, ಟಿ ಶರ್ಟು ಬ್ಯಾಗ್ ಇಲ್ಲ ಅಂತಂದರೆ ಡ್ಯೂಟಿ ಮಾಡ್ಬೋದಾ ಅಂತ ಹೇಳ್ಬಿಟ್ಟು. 100% ಇವಾಗಂತೂ ಟಿ ಶರ್ಟು ಬ್ಯಾಗ್ ಇಲ್ಲ ಅಂತಂದರೆ ಝೊಮ್ಯಾಟೋದಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಗೈಸ್. ನೀವು ಏನಾದ್ರು ಝೊಮ್ಯಾಟೋದಲ್ಲಿ ಕೆಲಸ ಮಾಡಬೇಕು ಅಂತಂದರೆ ನೀವು ಟಿ ಶರ್ಟು ಬ್ಯಾಗ್ನ ಕಂಪಲ್ಸರಿಯಾಗಿ ತೊಗೊಂಡು ಹೋಗಲೇಬೇಕಾಗುತ್ತೆ. ಸೊ ಈ ವಿಡಿಯೋ ಅಂತೂ ಇದೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.